ಯಾರು ಹಾಡಿದ್ರು ಅಂತ ನಾನು ನೋಡಿದ್ದೀನಿ. ಯಾರು ಹಾಡಿದ್ದು? ಶ್ಯಾಮ. ಪಕ್ಕದಲ್ಲಿದ್ಲು. ಅದು ಶ್ಯಾಮನ್ ಸೀರೆ ತರ ಇದೆ. ರೂಪಾರಾಣಿಗೆ ರೆಕಾರ್ಡಿಂಗ್ ಇದ್ರೆ ಶ್ಯಾಮನ್ ಯಾಕೆ ಕರ್ಕೊಂಡ್ಬಂದ್ರು? ಅದು ಆಶ್ರಮಕ್ಕೆ ಹೋಗ್ತಾ ಇದ್ದೀನಿ ಅಂತ ಸುಳ್ಳು ಹೇಳಿ ಯಾಕೆ ಕರ್ಕೊಂಡ್ಬಂದ್ರು? ನಾನೇ ತಪ್ಪು ತಿಳ್ಕೊಂಡ್ಬಿಟ್ನಾ? ಅತ್ತಿಗೆ ಕಾಫಿ ಕೊಡ್ತೀರಾ? ಸರಿ ಅಖಿಲ್. ಸದ್ಯಕ್ಕೆ ಬದುಕೊಂಡ್ವಿ. ಅಮ್ಮ, ಈ ಮನೆ ಕಾಲಿಟ್ಟಾಗಿಂದ ಈಗ ಹೊರಗಡೆ ಕಾಲಿಡೋ ತನಕ ನನ್ನ ಹಾರ್ಟ್ ಹೊರಗಡೆ ಬಂದಂಗಾಯ್ತಮ್ಮ. ಒಂದು ಸುಳ್ಳ ಮುಚ್ಚಿಡೋದು ಎಷ್ಟು ಕಷ್ಟ ಆಗುತ್ತೆ ಅಂತ ಲೈಫಲ್ಲಿ ಫಸ್ಟ್ ಟೈಮ್ ಗೊತ್ತಾಯ್ತು. ನಾನೇನಾದ್ರೂ ವಸಂತ ದೇವಿ ಕೊಡೋ ಪಾರ್ಟಿನ ಎಂಜಾಯ್ ಮಾಡೋದನ್ನ ಹೇಗೆ? ನಿನಗಿಂತ 10 ಪಟ್ಟು ಜಾಸ್ತಿ ಟೆನ್ಷನ್ ಮಾಡ್ಕೊಂಡೆ. ಆ ಬೋರಮ್ಮ ನೋಡಿದ್ದಕ್ಕೆ ಸರಿ ಹೋಯ್ತು. ಅವಳನ್ನ ಹೇಗೂ ಬಾಯಿ ಮುಚ್ಚಿಸ್ದೆ. ಅವರು ಕೂಡ ಹೆಚ್ಚಾಗಿ ಕೇಳೋಕ್ ಬರ್ಲಿಲ್ಲ. ಆದ್ರೆ ಇನ್ಯಾರಾದ್ರೂ ನೋಡಿದ್ರೆ ಆಗ ನಮ್ಮ ಪರಿಸ್ಥಿತಿ ಹೇಗಿರ್ತಿತ್ತು ಅಂತ ಟೆನ್ಷನ್ ಮಾಡ್ಕೋತಾನೆ ಇದ್ದೀನಿ. ಅರುಣ್ ನಿಜವಾಗ್ಲೂ ಯಾರು ಹಾಡಿದಂತ ನೋಡ್ದ ಅಂತೀಯ? ಅದೇನಾದ್ರೂ ನಿಜ ಆಗಿದ್ರೆ ಅರುಣ್ ನಮ್ಮನ್ನ ನೋಡಿದ್ರೆ ಶ್ಯಾಮ ಹೆಸರನ್ನ ಹೇಳ್ತಿದ್ನಲ್ಲ. ಅವನೇನು ಹೇಳಲಿಲ್ಲ ಅಂದ್ರೆ ನೋಡಿಲ್ಲ ಅಂತ ತಾನೇ ಅರ್ಥ. ಏನು ಅಮ್ಮ, ನನ್ಗೇನು ಅರ್ಥ ಆಗ್ತಿಲ್ಲ. ಮೊದಲು ಇಲ್ಲಿಂದ ಹೋಗೋಣ ಬಾ. ಶ್ಯಾಮ ಯಾಕೆ ಹಾಡಿದ್ಲು? ಅಷ್ಟಕ್ಕೂ ಇಷ್ಟು ದಿನ ಹಾಡ್ತಿದ್ದಿದ್ದು ಯಾರು? ರೂಪಾರಾಣಿನ? ಶ್ಯಾಮನ? ಈಗ ಹಾಡಿದ್ದು ಶ್ಯಾಮನೇ ಅಂದಮೇಲೆ ಇಷ್ಟು ವರ್ಷನೂ ಪ್ರತಿ ಪ್ರೋಗ್ರಾಮಲ್ಲೂ ಶ್ಯಾಮನೇ ಹಾಡಿರ್ತಾಳೆ. ಕನ್ಫರ್ಮ್. ಯಾವಾಗಲೂ ಹಾಡಿದ್ದು ಶ್ಯಾಮನೇ, ಇದರಲ್ಲಿ ಡೌಟೇ ಇಲ್ಲ. ಯಾಕಂದರೆ ರೂಪಾರಾಣಿ ಹಾಡೋ ಪ್ರತಿ ಸಲ ಶ್ಯಾಮ ಕಾಣಿಸ್ತಿರ್ಲಿಲ್ಲ. ಆದರೆ ಯಾವ ವಿಷಯನಾದರೂ ಇದ್ದ ಹಾಗೆ ಹೇಳೋ ಶ್ಯಾಮ ಈ ವಿಷಯದಲ್ಲಿ ಯಾಕೆ ಸತ್ಯ ಮುಚ್ಚಿಡ್ತಾ ಇದ್ದಾಳೆ? ಇದ್ರ ಹಿಂದಿರೋ ಕಾರಣ ಆದರೂ ಏನು? ಶ್ಯಾಮ ಹೇಗೆ ಹಾಡು ಹೇಳ್ತಾಳೆ? ರೂಪಾರಾಣಿ ತಾನೇ ಹಾಡೋದು. ಮತ್ತೆ ಗೌರಮ್ಮ ಯಾಕೆ ಈ ವಿಷಯನ ಮುಚ್ಚಿಡ್ತಾ ಇದ್ದಾಳೆ? ಗೌರಮ್ಮ ಹಾಗೆ ಮಾತಾಡ್ತಿದ್ರು, ಶ್ಯಾಮ ಯಾಕೆ ಸೈಲೆಂಟ್ ಆಗಿದ್ಲು? ಶ್ಯಾಮನ್ ಕಣ್ಣಲ್ಲಿ ಯಾವುದೋ ದೊಡ್ಡ ನಿಜ ಮುಚ್ಚಿಡ್ತಿರೋ ಗಾಬರಿ ಇತ್ತು. ಶ್ಯಾಮ, ನೀನಾದರೂ ಹೇಳು. ಈ ವಿಷಯ ನನಗೆ ಗೊತ್ತಾದ್ಮೇಲೂ ಮುಚ್ಚಿಟ್ರೆ ನಂದೇ ತಪ್ಪಾಗುತ್ತೆ. ಮೊದಲು ಈ ವಿಷಯನ ಅಖಿಲ್ಗೆ ಹೇಳಬೇಕು. ನೋ, ಈ ವಿಷಯ ಅಖಿಲ್ಗೆ ಹೇಳಿಬಿಟ್ರೆ ತುಂಬ ದೊಡ್ಡ ಗಲಾಟೆ ಆಗುತ್ತೆ. ಮನೆಯಲ್ಲಿ ಏನೇನೋ ರಾದ್ಧಾಂತ ಆಗ್ಬೋದು. ಶ್ಯಾಮನ ಮನೆಯಿಂದ ಹೊರಗಡೆ ಕಳಿಸೋ ಪರಿಸ್ಥಿತಿ ಬರಬಹುದು. ಹಾಗಾಗಬಾರ್ದು.
ತುಂಬ ಸಮಸ್ಯೆಗಳಿಂದ ಕಾಪಾಡಿದ್ಯಾ ಶ್ಯಾಮ. ಅದಕ್ಕೆ ಇದು ನಾನು ತೀರಿಸ್ತಿರೋ ಋಣ ಅಂದ್ಕೋ. ಶ್ಯಾಮ, ನಿನ್ಗೆ ಯಾವಾಗಲೇ ಏನೇ ಸಮಸ್ಯೆ ಬಂದರೂ ನನ್ನ ಹತ್ರ ಹೇಳೋದಕ್ಕೆ ಹಿಂಜರಿಬೇಡ. ನಮಸ್ಕಾರ ಗುರುಗಳೇ. ಬನ್ನಿ ಬನ್ನಿ ಗುರುಗಳೇ, ಬನ್ನಿ. ಇನ್ನೊಬ್ಬರ ಕಾಲನ್ನ ನಾನ್ ಯಾಕೆ ತೊಳಿಬೇಕು? ನೋ ವೇ. ಬನ್ನಿ ಬನ್ನಿ ಗುರುಗಳೇ, ಆಸೀನರಾಗಿ. ಐಶ್ವರ್ಯ, ಐಶ್ವರ್ಯ, ಗುರುಗಳಿಗೆ ಪಾದಪೂಜೆ ಮಾಡಮ್ಮ. ನನ್ನ ಕ್ಷಮಿಸಿ ಅತ್ತೆ, ನಾನು ಪಾದಪೂಜೆ ಮಾಡಕ್ಕಾಗಲ್ಲ. ಆಗ್ಲೇ ಕಾಫಿ ಮಾಡ್ತಿದ್ದಾಗ ಕೈ ಸುಟ್ಟೋಯ್ತು ಅತ್ತೆ. ಆಯಿಂಟ್ಮೆಂಟ್ ಹಚ್ಕೊಂಡು ಬ್ಯಾಂಡೇಜ್ ಮಾಡ್ಕೊಂಡಿದ್ದೀನಿ. ನಾನ್ ಮಾಡ್ತೀನಿ ಅತ್ತೆ. ನಾನ್ ಇಂಥ ಕೆಲಸಗಳನ್ನ ಮಾಡಲ್ಲ. ನನ್ನ ಹತ್ರನೇ ಕೆಲಸ ಮಾಡಿಸ್ಬೇಕು ಅನ್ಕೊಂಡ್ರಲ್ಲ, ಅದಕ್ಕೆ ನನ್ನ ಬ್ರಿಲಿಯಂಟ್ ಬ್ರೈನ್ ಉಪಯೋಗಿಸಿ ತಪ್ಪಿಸ್ಕೊಂಡಿದ್ದು. ಗುರುಗಳೇ ಬನ್ನಿ. ಬನ್ನಿ. ಗುರುಗಳೇ, ಅಖಂಡ ದೀಪನ ಬೆಳಗಿಸಿ. ಈ ಸಲ ಅಖಂಡ ದೀಪ ನಾನು ಹಚ್ಚಲ್ಲ. ಈ ಮನೆ ಮಹಾಲಕ್ಷ್ಮಿ ಬೆಳಗ್ತಾಳೆ. ಇಲ್ಲಿ ಬಾಮ್ಮ. ಈ ಅಖಂಡ ದೀಪನ ನೀನೇ ಬೆಳಗಬೇಕು.
ಈ ನವರಾತ್ರಿಯಲ್ಲಿ ಆ ದೀಪ ಆರದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದೇನಮ್ಮ. ಆಗ್ಲಿ ಗುರುಗಳೇ. ಗುರುಗಳೇ, ಅಷ್ಟಕ್ಕೂ ಅಖಂಡ ದೀಪ ಅಂದ್ರೆ ಏನು? ಇಲ್ಲಿ ಬಾಮ್ಮ. ನಾನು ಹೇಳ್ತೀನಿ ಗುರುಗಳೇ. ರಾಕ್ಷಸ ಸಂಹಾರಕ್ಕಾಗಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರು ಮೂವರು ಅವ್ರ ಆತ್ಮಶಕ್ತಿಯಿಂದ ಈ ಅಮ್ಮನವ್ರನ್ನ ಸೃಷ್ಟಿ ಮಾಡಿದ್ರು. ಪಾರ್ವತಿ, ಸರಸ್ವತಿ, ಲಕ್ಷ್ಮೀ ದೇವಿ ಈ ಮೂವರು ಸೇರಿ ಅಮ್ಮನವರಲ್ಲಿ ಐಕ್ಯ ಆದ್ರು. ಅವ್ರ ಮೂವರು ಸೇರಿನೇ ಈ ಅಮ್ಮನವರಾಗಿದ್ದು. ದೇವಾದಿ ದೇವತೆಗಳೆಲ್ಲ ಅವ್ರ ಆಯುಧನ, ಶಕ್ತಿನ ಅಮ್ಮನವ್ರಿಗೆ ದಾರಿ ಎರೆದು ಯುದ್ಧಕ್ಕೆ ಕಳಿಸಿದ್ರು. ಅದಕ್ಕೆ ಈ ನವರಾತ್ರಿಲಿ ಯಾವ ದೇವ್ರ ಹತ್ರನೂ ಶಕ್ತಿ ಇರಲ್ಲ. ಈ ನವರಾತ್ರಿಲಿ ಅಮ್ಮನವ್ರನ್ನ ಬಿಟ್ಟು ಉಳಿದಿರೋ ದೇವತೆಗಳನ್ನೆಲ್ಲ ಪಟ್ಟದಲ್ಲಿ ಕೂರಿಸ್ತಾರೆ. ವಿಶೇಷವಾಗಿ ಪೂಜೆಗಳನ್ನ ಮಾಡ್ತಾರೆ. ಆಮೇಲೆ ದೇವ್ರೆಲ್ರು ನವಗ್ರಹಗಳು ತಮ್ಮ ಶಕ್ತಿನ, ಆಯುಧಗಳನ್ನ ಎಲ್ಲ ಅಮ್ಮವರು ಕೊಟ್ಟು ಯುದ್ಧ ಕಳಿಸಿದ್ಮೇಲೆ ಆ ಸಮಯದಲ್ಲಿ ಹೊರಗಡೆ ಬಂದಿದ್ದೆ ಈ ಅಖಂಡ ಜ್ಯೋತಿ. ಆಗ ದೇವತೆಗಳೆಲ್ಲರೂ ಅಂದ್ರಂತೆ, ನೀವೆಲ್ರೂ ನಿಮ್ಮಿಂದ ಏನಾಗುತ್ತೋ ಅದನ್ನ ಮಾಡಿದ್ರಿ, ನಿಮ್ಮಷ್ಟಲ್ದೇ ಇದ್ರು ನನ್ನಿಂದ ಆಗಿದ್ದನ್ನ ನಾನು ಮಾಡ್ತೀನಿ. ಈ ನವರಾತ್ರಿಲಿ ನಾನು ನಿಮ್ಮೆಲ್ರಿಗೂ ಬೆಳಕು ಕೊಡ್ತೀನಿ ಅಂದ್ರಂತೆ. ಅಂದ್ರೆ ಇದ್ರ ಅರ್ಥ ಈ ಅಖಂಡ ಜ್ಯೋತಿನೇ ಈ ನವರಾತ್ರಿಲಿ ದೇವ ಅನ್ನೋ ದೇವತೆಗಳಿಗೆ ಶಕ್ತಿ ಕೊಡೋದು. ಸರಿಯಾಗಿ ಹೇಳಿದ್ನ ಗುರುಗಳೇ? ಸರಿಯಾಗಿ ಹೇಳಿದೆ ಅಮ್ಮ. ಈ ನವರಾತ್ರಿಯಲ್ಲಿ ಅಮ್ಮನವರು ಒಂದೇ ಸಮನೆ ರಾಕ್ಷಸರ ವಿರುದ್ಧ ಯುದ್ಧ ಮಾಡ್ತಾಳೆ. ಅಲ್ಲಿವರೆಗೂ ಈ ಅಖಂಡ ದೀಪ ಆರ್ದೇ ಇರೋ ಹಾಗೆ ನೋಡ್ಕೋಬೇಕಮ್ಮ. ಗುರುಗಳೇ, ಈ ನವರಾತ್ರಿಲಿ ಈ ಅಖಂಡ ಜ್ಯೋತಿ ಆರ್ದೇ ಇರೋ ಹಾಗೆ ನೋಡ್ಕೊಳ್ಳೋ ಪೂರ್ತಿ ಜವಾಬ್ದಾರಿ ನಂದು. ಶ್ಯಾಮ, ಅಖಂಡ ದೀಪ ಬೆಳಗ್ಸಮ್ಮ. ಆಯ್ತು ಅತ್ತೆ. ನಿಲ್ಲಮ್ಮ. ಆ ಅಖಂಡ ಜ್ಯೋತಿನ ನೀನು ಬೆಂಕಿ ಕಡ್ಡಿ ಸಹಾಯದಿಂದ ಹಚ್ಚಬಾರ್ದಮ್ಮ. ಸರಿಯಾಗಿ ಬಿತ್ತು. ಎಲ್ಲದ್ರಲ್ಲೂ ನಾನಿದ್ದೀನಿ ಅಂತ ಮುಂದೆ ಬಂದ್ರೆ ಹೀಗೆ ಆಗೋದು. ಈ ಸ್ವಾಮೀಜಿ ಕರೆಕ್ಟಾಗಿ ಫಿಟ್ಟಿಂಗ್ ಇಟ್ರು. ಈ ಅಖಂಡ ದೀಪನ ಹೇಗೆ ಹಚ್ಚಿಸ್ತಾಳೋ ನಾನು ನೋಡ್ತೀನಿ. ನಿನ್ನ ಧ್ಯಾನ ಎಲ್ಲ ಅಮ್ಮನವ್ರ ಮೇಲೆ ಇಟ್ಟು ಕಣ್ಮುಚ್ಕೋ. ನೀನು ಕಣ್ಣು ಮುಚ್ಕೊಂಡಿದ್ದಾಗ ನಿನಗೆ ಕಾಣೋ ಆ ಕತ್ಲೆಯಿಂದ ಈ ಪ್ರಕೃತಿ ಪೂರ್ತಿ ನಿಶಬ್ದ ಆಗಿರುತ್ತೆ. ಆಗ ಅಮ್ಮನವರೇ ಈ ಅಖಂಡ ಜ್ಯೋತಿನ ಹೇಗೆ ಬೆಳಗಿಸೋದು ಅನ್ನೋದು ನಿನ್ನ ಮನಸ್ಸಿಗೆ ಅರ್ಥ ಮಾಡಿಸ್ತಾರೆ.
ನೀನು ಅಖಿಲ್ ಗುರುಗಳ ಹತ್ರ ಆಶೀರ್ವಾದ ತಗೊಳ್ಳಿ. ಏನ್ರಿ, ಅರುಣ್ಗೆ ಹೋಗಿ ಆ ಡಾಕ್ಯುಮೆಂಟ್ಸ್ ತರೋಕ್ ಹೇಳಿ, ಗುರುಗಳಿಗೆ ಕೊಡೋಣ. ಹಾಗೆ ಆಗ್ಲಿ. ಅರುಣ್, ಡ್ಯಾಡಿ. ಏನ್ ಡ್ಯಾಡಿ? ನಮ್ಮ ರೂಮಲ್ಲಿ ಡಾಕ್ಯುಮೆಂಟ್ಸ್ ಇದೆ, ಹೋಗಿ ತಗೊಂಬ. ವಸಂತ, ನಿನ್ನ ಕೈಯಿಂದ ಗುರುಗಳಿಗೆ ಕೊಡು. ಸರಿ ರೀ. ಗುರುಗಳೇ, ತಗೊಳ್ಳಿ. ದೀರ್ಘ ಸುಮಂಗಲಿ ಭವ. ಇದಕ್ಕೋಸ್ಕರ ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ ಅಂತ ನನಗೆ ಗೊತ್ತಮ್ಮ. ನಮಗೆ ಅಂತ ಬರೆದಿದ್ರೆ ಈ ಪ್ರಪಂಚದಲ್ಲಿ ಎಲ್ಲೇ ಇದ್ರೂ ಅದು ನಮಗೇ ಸಿಗುತ್ತಮ್ಮ. ಗುರುಗಳೇ, ಇದು ಮತ್ತೆ ನಮಗೆ ಸಿಗೋದಕ್ಕೆ ಶ್ಯಾಮನೇ ಕಾರಣ. ಅಪ್ಪಾ, ಈ ಮನೇಲಿ ನಡೀತಿರೋ ನಾಟಕಕ್ಕೆ ನನಗೆ ಹುಚ್ಚು ಹಿಡಿತಿದೆ. ಇವನು ಮತ್ತೆ ಶ್ಯಾಮನ್ ಭಜನೆ ಶುರು ಮಾಡ್ಕೊಂಡ. ಮುಂದೆ ಬರೋ ದಿನದಲ್ಲಿ ನಿನ್ನ ಗಂಡನಿಗೆ ಅಪಾಯ ಆಗೋದ್ರಲ್ಲಿದೆ.